ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಬಾಡಿಗೆದಾರರಿಗೆ ಭರ್ಜರಿ ಸಿಹಿ ಸುದ್ದಿಯೊಂದು ಇದೆ. ಇನ್ಮುಂದೆ ಬಾಡಿಗೆದಾರರಿಗೆ ಮಾಲೀಕರು ಪದೇ ಪದೇ ಬಾಡಿಗೆ ಮೊತ್ತವನ್ನು ಕೇಳುವಂತಿಲ್ಲ. ಹಾಗಿದ್ರೆ ಏನು ಆ ಗುಡ್ ನ್ಯೂಸ್? ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಮನೆ ಬಾಡಿಗೆ ಪಡೆಯುವಾಗ ಇನ್ಮುಂದೆ ಕೇವಲ 2 ತಿಂಗಳ ಬಾಡಿಗೆಯನ್ನು ಮಾತ್ರ ಅಡ್ವಾನ್ಸ್ ನೀಡಿದರೆ ಸಾಕು. 10 ತಿಂಗಳ ಡೆಪಾಸಿಟ್ ಅನ್ನು ಕೇಳುವ ಹಾಗಿಲ್ಲ. ಅದೇ ರೀತಿ ಬಾಯಿ ಮಾತಿನ ಒಪ್ಪಂದಕ್ಕೆ ಬೆಲೆ ಇಲ್ಲ. ಮಾಲೀಕರು ಮತ್ತು ಬಾಡಿಗೆದಾರರ ನಡುವೆ ಕಡ್ಡಾಯವಾಗಿ ಲಿಖಿತ ಅಗ್ರಿಮೆಂಟ್ ಇರಬೇಕು. ಅದೇ ರೀತಿ ಮಾಲೀಕರು ತಮಗೆ ಇಷ್ಟ ಬಂದಾಗ ಬಾಡಿಗೆಯನ್ನು ಹೆಚ್ಚಿಸುವಂತಿಲ್ಲ. ಬಾಡಿಗೆ ಏರಿಸುವ 3 ತಿಂಗಳ ಮೊದಲೇ ನೋಟಿಸ್ ಅನ್ನು ನೀಡಬೇಕು. ಮಾಲೀಕರು ರಿಪೇರಿ ಅಥವಾ ಬೇರೆ ಕೆಲಸಕ್ಕೆ ಮನೆಗೆ ಬರಬೇಕಾದ್ರೆ ಕನಿಷ್ಠ 24 ಗಂಟೆ ಮುಂಚಿತವಾಗಿ ಬಾಡಿಗೆದಾರರಿಗೆ ತಿಳಿಸಬೇಕು. ಬಾಡಿಗೆ ವಿಷಯದಲ್ಲಿ ಗಲಾಟೆಯಾದರೆ ಕೋರ್ಟಿಗೆ ಅಲೆಯುವಂತಿಲ್ಲ. ಇದಕ್ಕಾಗಿ ಇರುವ ಬಾಡಿಗೆ ನ್ಯಾಯಾಲಯದಲ್ಲಿ ಬೇಗ ಪರಿಹಾರ ಕೂಡ ಕಂಡುಕೊಳ್ಬಹುದು. ಸ್ನೇಹಿತರೆ, ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ. ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.